ನೀರಿನ ಸಮಸ್ಯೆ ಇದ್ರೂ ಕೂಡ ಮುಗಿಯುತ್ತಿಲ್ಲ ಕಾಮಗಾರಿ. ಅರ್ಧಕ್ಕೆ ನಿಂತ ಜಲಜೀವನ್ ಮಿಷನ್ ಯೋಜನೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕ್ಯಾಸನೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಕಳೆದ 3.5 ವರ್ಷಗಳಿಂದ ಪೂರ್ಣಗೊಳ್ಳದೇ ಇದ್ದು ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೇಸಿಗೆ ಆರಂಭವಾಗಿದ್ರೂ ಕಾಮಗಾರಿ ಮುಗಿತಾ ಇಲ್ಲ ಎಂದು ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಇನ್ನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅಡಿಯಲ್ಲಿ 2022ರಲ್ಲಿ ಕ್ಯಾಸನೂರು ಗ್ರಾಮದಲ್ಲಿ ಕಾಮಗಾರಿ ಪ್ರಾರಂಭ ಆಗಿತ್ತು. ಆದರೆ 3.5 ವರ್ಷ ಕಳೆದರೂ ಯೋಜನೆ ಪೂರ್ಣಗೊಂಡಿಲ್ಲ. ಈ ಗ್ರಾಮದಲ್ಲಿ 260ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಮನೆಗಳಿಗೆ ನಲ್ಲಿ ಮೂಲಕ ನೀರು ಪೂರೈಕೆಯಾಗ್ತಾ ಇಲ್ಲ. ಇತ್ತ ಕಾಮಗಾರಿಗಾಗಿ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ರಸ್ತೆಗಳನ್ನು ಅಗೆದು ಗುಂಡಿಗಳನ್ನು ಅಗೆಯಲಾಗಿದೆ. ಅಲ್ಲದೆ ಮುಖ್ಯ ಪೈಪ್ ಜೋಡಣೆ ಕಳಪೆ ಗುಣಮಟ್ಟದ್ದಾಗಿದ್ದು ನೀರು ಸೋರಿಕೆಯಾಗ್ತಾ ಇದೆ. ಇನ್ನು ಉತ್ತಮ ಸ್ಥಿತಿಯಲ್ಲಿದ್ದ ಸಿಸಿ ರಸ್ತೆಯನ್ನ ಕಾಮಗಾರಿ ನೆಪವೊಡ್ಡಿ ಹಾಳು ಮಾಡಲಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದು, ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹೆಚ್ಚಾಗಿದೆ. ತಕ್ಷಣವೇ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ 3.5 ವರ್ಷಗಳಿಂದ ಜಯ ಮನೆ ಮನೆ ಗಂಗೆ ಅಂತ ಹೇಳಿ ಕೆಲಸ ಮಾಡಕತ್ಯಾರು. ಆ ಕೆಲಸ ಏನು ಪ್ರಾರಂಭ ಮಾಡ್ಯಾರು ಅಲ್ಲಿಂದನೂ ನಮ್ಮ ಊರಾಗ ನೀರಿನ ಸಮಸ್ಯೆ ಆಗ್ತಾ ಇದೆ. ಸುಮಾರು ಒಂದು 15 ದಿವಸದಿಂದ ಊರೊಳಗೆ ನೀರಿನ ವ್ಯವಸ್ಥೆ ಇಷ್ಟು ಅವ್ಯವಸ್ಥೆ ಆಗೈತಿ ಅಂದ್ರೆ ಈಗ ಒಂದು ವಾರದಿಂದ ಊರೊಳಗೆ ಯಾರ ಮನೆಗಳಿಗೂ ನೀರು ಬರ್ತಾ ಇಲ್ಲ ಸರಿಯಾಗಿ. ಗುತ್ತಿಗೆದಾರನಿಗೆ ಫೋನ್ ಮಾಡಿದ್ರೆ ಒಟ್ಟ ರೆಸ್ಪಾನ್ಸ್ ಮಾಡಲ್ಲ. ನೋಡ್ರಿ, ಗುತ್ತಿಗೆದಾರನಾದ ಮಾರುತಿ ದೇವಿಗಿರಿ ಅಂತ ಹೇಳಿ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಗೊಬಂದಿದ್ದೀವಿ. ಅವರಿಗೆ ಮನವಿ ಪತ್ರ ಸಮೇತ ಕೊಟ್ಟಿವಿ. ಎಲ್ಲಿಗೆ? ಗ್ರಾಮ ಪಂಚಾಯತ್ಗೆ ಕೊಟ್ಟನಿ, ತಾಲೂಕು ಪಂಚಾಯತ್ಗೆ ಕೊಟ್ಟನಿ, ಮತ್ತು ನೀರಾವರಿ ಇಲಾಖೆ ಜಡಪಿ ಆಫೀಸಿಗೆ ಕೊಟ್ಟನಿ. ಅವರು ಇಲ್ಲಿವರೆಗೂ ಗುತ್ತಿಗೆದಾರನಿಗೆ 6 ಬಾರಿ ನೋಟಿಸ್ ಹಾಕೇಂದ್ರಿ ಅಂತೇಳಿ ಲೆಟರ್ ಕೊಟ್ಟಾರು. ಆದರೂ ಯಾವುದೇ ರೀತಿ ಕ್ರಮ ತಗೊಳಕತ್ತಿಲ್ಲ ಗುತ್ತಿಗೆದಾರನ ವಿರುದ್ಧವಾಗಿ. ಈ ಹಿಂದೆ ಗ್ರಾಮಕ್ಕೊಮ್ಮೆ ಅಧಿಕಾರಿಗಳು ಭೇಟಿ ನೀಡಿದ್ರು, ನೋಡಿದ್ರು, ಹೋದ್ರು. ಯಾವುದೇ ರೀತಿ ಶಿಸ್ತು ಕ್ರಮ ಇಲ್ಲಿವರೆಗೂ ತಗೊಂಡಿಲ್ಲ. ಊರಾಗ ಆಗಿರೋ ಸಮಸ್ಯೆಗಳು ಇಲ್ಲಿವರೆಗೂ ಇವತ್ತಿನವರೆಗೂ ಸಾಲ್ವ್ ಆಗ್ತಾ ಇಲ್ಲ. ಊರಾಗ ಜನರಿಗೆ ನೋಡಿದ್ರೆ ಸರಿಯಾದ ರೀತಿ ಒಳಗೆ ನೀರು ಕೊಡಕ್ಕಾಗ್ತಾ ಇಲ್ಲ. ಒಬ್ಬರ ಮನೆಗೂ ಸರಿಯಾದ ರೀತಿ ಒಳಗೆ ನೀರು ಬರಕತ್ತಿಲ್ಲ. ವಾಲ್ ತಿರುಗಿಸಿದ್ರೆ ಎಲ್ಲಿ ಬೇಕಾದಂಗೆ ನೀರು ಲೀಕೇಜ್ ಅದಾವು. ಅರ್ಧ ಅಡಿಗೆ ಒಂದು ಪೈಪ್ ಹಾಕ್ಯಂಡು ಹೋಗ್ಯಾನ. ಇದಕ್ಕೆ ಒಂದು ಶಿಸ್ತು ಕ್ರಮ ತಗೊಳ್ರಿ ಅಂತೇಳಿ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡ್ಕೊಂಡ್ರು ಸಮೇತ ಇಲ್ಲಿವರೆಗೂ ಯಾರೂ ಬಂದು ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನೋದು ಬೇಸರ ಆಗ್ತಾ ಇತ್ತು ನಮಗೆ. ಕಳೆದ 2-3 ದಿವಸದಿಂದ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ನಾನು ಸಮೇತ ಫೋನ್ ಮಾಡಿದ್ರೆ ಒಟ್ಟ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಂಗಿದ್ರೆ ಊರೊಳಗೆ ಏನು ಸಮಸ್ಯೆ ಆಗೈತಿ ಬಂದು ನೋಡ್ಬೇಕು. ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನನ್ನ ಜವಾಬ್ದಾರಿ ಇದೆ ಅಂತೇಳಿ ಅವ್ರ ಕೆಲಸನವ್ರು ಮಾಡ್ತಾ ಇಲ್ಲ. ಇದು ಹಿಂಗೆ ಮುಂದುವರೆದ್ರೆ ಗ್ರಾಮ ಪಂಚಾಯತಿ ಕಚೇರಿಗೆ ನಾವು ಗ್ರಾಮಸ್ಥರು ಎಲ್ಲರೂ ಹೋಗಿ ಬೀಗ ಹಾಕಿ ಪ್ರತಿಭಟನೆಗಂತೂ ಖಂಡಿತವಾಗಿ ಮಾಡ್ತೇವೆ. ಇದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮಗೆ. ಆದಷ್ಟು ಬೇಗನೆ ಬಂದು ಅಧಿಕಾರಿಗಳು ಈ ಸಮಸ್ಯೆ ನಮಗೆ ಬಗೆಹರಿಸಿಕೊಡ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ಕೇಳ್ಕೊಂತ ಇದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಜಲಜೀವನ್ ಮಿಷನ್ ಕಾಮಗಾರಿಯನ್ನ ಮುಗಿಸಿಕೊಡಬೇಕಾಗಿದೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.